ನಾವು ₹1 ಕಮಿಷನ್ಗೆ 3 ಫ್ಲೋರ್ ಆಗುತ್ತೆ ಅವ್ರ ಮನೆಗೆ ಹೋಗಿದ್ದಾರೆ ಅಂತ ಜೀವನದ ಕಷ್ಟನೇ ಇವರು ಸೈಟ್ ನ ಈಗ ದೌರ್ಜನ್ಯ ಮೇಲೆ ಕಿತ್ಕೊಳ್ಳಕ್ಕೆ ಇದು ಮಾಡ್ತಾರೆ. ಏನ್ ಮಾಡ್ತಾ ಇದ್ದಾರೆ ಕೆಲಸ? ನಾವು ಹಾಲು ವ್ಯಾಪಾರ ಮಾಡ್ತೀವಿ, ರೋಡಲ್ಲಿ ಕುತ್ಕೊಂಡು ಹಾಲು ವ್ಯಾಪಾರ, ನಂದಿನಿ ಹಾಲು ವ್ಯಾಪಾರ ಮಾಡ್ತೀವಿ. ನಮ್ಮ ಯಜಮಾನ್ರು ಮಗ ಮನೆಗೆ ತಗೊಂಡೋಗಿ ₹1 ಒಂದೊಂದು ಲೀಟರ್ ಹಾಲು ಹಾಕ್ಬಿಟ್ಟು ಬರ್ತಾರೆ. ಅಷ್ಟೇ ನಮ್ದು ಜೀವನ. ನಾವು ಅರ್ಕಾಸು ಉಳಿಸಿ ಏನೋ ಒಂದ್ ಜಾಗ ಬೇಕು ಮನೆ ಕಟ್ಕೊಳ್ಳೋಣ ಅಂತ ನಾವು ತಗೊಂಡು ಆ ಪೆನ್ಷನ್ ಅಲ್ಲೇ ಜೀವನ ಮಾಡ್ತಾ ಇದ್ವಿ. ಈಗ ಇಲ್ಲಿ ಮನೆ ಕಟ್ಕೊಂಡಿದ್ದೀರಾ? ಹೌದು ಸರ್. ಇಲ್ಲಿ ಮನೆ ಕಟ್ಕೊಂಡಿದ್ದೀರಾ? ಹೌದು ಸರ್. ರೋಡ್ ಬೇಕೇ ಬೇಕು, ನಮ್ ರೋಡ್ ನೀವ್ ಯಾಕೆ ಹಾಕ್ತೀರಾ ಅಂತ ನೀವು ಕೇಳಿಲ್ವಾ? ಕೇಳಿದ್ವಿ ಸರ್, ಕೇಳಿದ್ರು ನಮ್ಮಲ್ಲೇನೆ ಗಲಾಟೆಗೆ ಬರ್ತಾರೆ ಸರ್. ಒಡವೆನೂ ಇಲ್ಲ ಸರ್, ಇದು ಉಮ್ಮಗೋಳ್ ಚೈನ್ ಹಾಕೊಂಡಿದೀನಿ ನಾನು. ಸೊ ನಿಮ್ಗೆ ಏನ್ ಅನಿಸ್ತು? ಎಷ್ಟು ಹೊಟ್ಟೆ ಉರಿತು, ಎಷ್ಟೋ ಸಲ ಕಣ್ಣೀರು ಹಾಕೊಂಡು ಹೋಗ್ಬಿಟ್ಟಿದೀನಿ ನಾನು, ಎಷ್ಟೋ ಸಲ ಕಣ್ಣೀರು ಹಾಕ್ಬಿಟ್ಟಿದೀನಿ. ನಿದ್ದೆ ಮಾಡಿಲ್ಲ, ರಾತ್ರಿ ಹೊತ್ತೆಲ್ಲ ಹತ್ಕೊಂಡು ಕೂತಿದೀನಿ. ಇದನ್ನ ಅವ್ರಿಗೆ ಇಂಡೈರೆಕ್ಟ್ಲಿ ಅವ್ರು ಕೇಳ್ತಾವ್ರೆ ಬೇಕಂತೆ ಸೈಟ್ಗಳವ್ರಿಗೆಲ್ಲ ಹೇಳ್ಬೇಕಂತೆ ನಾವು. ಬನ್ರಿ ನೀವು, ಅವರು ಶ್ರೀನಿವಾಸ್ ಅವ್ರು ಕರೀತಾರೆ, 2,000 ಕೊಡ್ತಾರಂತೆ, ಬಿಟ್ಕೊಡ್ರಿ ಜಾಗ ಅಂತ ಹೇಳ್ಬೇಕು ಅವ್ರಿಗೆ ಅಂತ ಇಲ್ಲಿ ಕಪ್ಪಾಗಿ ಬಿಟ್ಟಿದ್ರು ಸರ್. ದಯವಿಟ್ಟು ನೀವು ಮಾಧ್ಯಮದವರಿಗೆ ಕೈ ಮುಗಿದು ಕೇಳ್ಕೊತೀನಿ, ನಮ್ಗೆ ನ್ಯಾಯ ಪಡಿಸ್ಬೇಕು, ನಮ್ಮ ಸೈಟ್ ಉಳಿಸ್ಕೊಳ್ಬೇಕು ಅಂತ ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದಾಯ್ತು. ನಿಮ್ಮ ಅಪ್ಪನ ಏನಾಯ್ತಾ ಇಲ್ಲಿ ಕೊಟ್ಟನೆ ಅವನು, ನಿಂದೇನಾಯ್ತಾ ಇಲ್ಲಿ? ನಾವ್ ಇದೇ ಊರ್ನವ್ರು, ಇದೇ ತಳಬಂದ್ರೂರು. ಊರ್ನವ್ರಾದ್ರೆ ಅವ್ರು ಇಷ್ಟ ಬಂದ ಮಾಡ್ಬೋದು ಅಂತ. ನೀನ್ ಯಾವನೋ ನಿನ್ ಕೊಟ್ಟ ಯಾವನ ಬಳಿ ಮಗ ಅವ್ನ್ ತಪ್ಪ ಅಂತ ಅವ್ನ್ ಕೊಟ್ಟವನು ಎಲ್ಲ ಹೋಗವನೆ. ನಾವು ₹1 ಕಮಿಷನ್ಗೆ 3 ಫ್ಲೋರ್ ಆಗುತ್ತೆ ಅವ್ರ ಮನೆಗೆ ಹೋಗಿದ್ದಾರೆ ಅಂತ ಜೀವನದ ಕಷ್ಟನೇ ಇವರು ಸೈಟ್ ನ ಈಗ ದೌರ್ಜನ್ಯ ಮೇಲೆ ಕಿತ್ಕೊಳ್ಳಕ್ಕೆ ಇದು ಮಾಡ್ತಾರೆ. ಇಲ್ಲಿ ಕಾಂಪೌಂಡ್ ಹಾಕಿದಾಗ ನೀವು ಕೇಳಿಲ್ಲ ಅವ್ರನ್ನ? ಏನ್ ಕೇಳೋಣ, ದೌರ್ಜನ್ಯ. 100 ಜನ ಬಂದಿರೋ ಅವತ್ತು ದಿನ ಮೊನ್ನೆ. ಅಲ್ಲ ಸರ್, ಈಗ ನೀವು 150 ಜನ ಇದ್ದೀರಾ, 150 ಜನ ಅನ್ನೋದಕ್ಕಿಂತ ರಾತ್ರಿ 10 ಗಂಟೆ ಆದ್ಮೇಲೆ ಬರ್ತಾರೆ ಅವರು ಕಾಂಪೌಂಡ್ ಹಾಕೋದಕ್ಕೆ. 100 ಜನ ಬರ್ತಾರೆ. ಓಕೆ, 100 ಜನ ಸೇರ್ಕೊಂಡು 10 ಜನ ನಾವಿದ್ದಾಗ 10 ಜನ ನಾವಿದ್ದಾಗ ಏನ್ ಮಾಡೋದಕ್ಕಾಗುತ್ತೆ? ಬಾವಿ ಅಂತಂದ್ರೆ ಇದೇ ಬೆನ್ನಿಂದ ಸುಮಾರು ಜನ ಇದಾರೆ, ಅವ್ರಿಗೆ ಬೆಂಬಲ ಜಾಸ್ತಿ ಇದೆ ಇರೋದ್ರಿಂದ. ಏನೇ ಬೆಂಬಲ ಇದ್ರು ಕಾನೂನು ಒಂದೇ ಅಲ್ವಾ ಎಲ್ಲರಿಗೂ? ಪ್ರತಿಯೊಬ್ರು ನಿಮ್ಗೆ ಅನ್ಯಾಯ ಆದಾಗ ಹೋರಾಟ ಮಾಡೋದು ಅಷ್ಟೇ ಅಲ್ಲ, ಬೇರೆಯವ್ರು ಅನ್ಯಾಯ ಆದಾಗಲೂ ಸಪೋರ್ಟ್ ಮಾಡಿ, ಅವಾಗ ನಿಮ್ಗೆ ಅನ್ಯಾಯನೇ ಆಗಲ್ಲ. ಕಾನೂನು ಕೈಯಲ್ಲಿ ಇಟ್ಕೊಂತೀನಿ ಅನ್ಕೊಂತಾರ ಅವರು, ಆತರ ಇದೆ. ಅದು ಸುಳ್ಳು ಸರ್, ಯಾರು ಈಗ ನೋಡಿರ್ಬೋದು ಸಿಚುವೇಶನ್. ಅಧಿಕಾರಿಗಳು ಅವ್ರ ಜೊತೆ ಇದ್ದಾಗ ಎಲ್ಲ ಮಾಡ್ಬೋದು ಅನ್ನೋ ಧೈರ್ಯ ಇರುತ್ತೆ ಅವ್ರಿಗೆ. ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತೂ ಬೆಂಗಳೂರಿನಲ್ಲಿ ಒಂದ್ ಸೈಟ್ ತಗೊಳ್ಳೇಬೇಕು ಅಂತ ಯಾರು ಹೋರಾಟ ಮಾಡ್ತಾರೋ ಅವರು ಪ್ರತಿಯೊಬ್ರು ಕಷ್ಟಪಟ್ಟು ಬೆವರು ಸುರಿಸಿ ಲೋನ್ ಹಾಕ್ಸಿ, ಆ ಲೋನ್ ತೀರಿಸಿ ಬಡ್ಡಿ ಕಟ್ಟಿ ಈ ರೀತಿನೇ ಕಷ್ಟಪಟ್ಟು ಸೈಟ್ ತಗೊಳ್ಳೋದು. ಇವ್ರು ಏಕಾಏಕಿ ಬಂದು ನಿಮ್ಗೆ ರೋಡ್ ಕೊಡಲ್ಲ ಅಥವಾ ರೋಡ್ ಕೊಡದೆ ಇಲ್ಲ, ನಿಮ್ ಸೈಟ್ ಬೇಡವಾ, ನಿಮ್ಗೆ ಜಾಗ ಇಲ್ವಾ, ಮಾರ್ಬಿಟ್ಟು ಹೋಗಿ ಬೇರೆಯವ್ರಿಗೆ ಸಪೋರ್ಟ್ ಮಾಡಿದಾಗ ಅನ್ಯಾಯ ಮಾಡೋನು ಎದುರ್ಕೊತಾನೆ. ಅವಾಗ ನೆಕ್ಸ್ಟ್ ಅನ್ಯಾಯ ಮಾಡಕ್ ಹೋಗಲ್ಲ. ಸೊ ನನಗಲ್ಲ ಅಲ್ವಾ ಅನ್ಯಾಯ ಆಗ್ತಿರೋದು, ಯಾರಿಗೂ ಅಲ್ವಾ, ಬಿಡಿ ಅವ್ನ ಹೆಂಗೋ ಅನ್ಭವಿಸ್ಕೊಳ್ಳಿ ಅಂತ ಹೋದ್ರೆ ಒಂದೊಂದು ದಿನ ಒಬ್ಬ ಪ್ರಭಾವಿಗಳು ನಿಮ್ಮನ್ನ ಟಚ್ ಮಾಡಕ್ಕೂ ಬಿಡಲ್ಲ, ಆ ಲೆವೆಲ್ಗೆ ಬೆಳ್ಕೋತಾರೆ. ಸೊ ಬೆಳ್ಕೊಳ್ಳಿ, ಅವ್ರು ಕಷ್ಟಪಟ್ಟು ಬೆಳ್ಕೊಳ್ಳಿ, ಅದ್ರ ಬಗ್ಗೆ ನನ್ನ ಅಬ್ಜೆಕ್ಷನ್ ಇಲ್ಲ. ಬಟ್ ಯಾಕೆ ಕಷ್ಟಪಟ್ಟು ಬಡವರ ಜಮೀನನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾರೆ? ಸೊ ಇದು ತುಂಬಾ ನೋವಿನ ಸಂಗತಿ. ಏನ್ ಮಾಡ್ತಾ ಇದ್ದಾರೆ ಕೆಲಸ? ನಾವು ಹಾಲು ವ್ಯಾಪಾರ ಮಾಡ್ತೀವಿ, ರೋಡಲ್ಲಿ ಕುತ್ಕೊಂಡು ಹಾಲು ವ್ಯಾಪಾರ, ನಂದಿನಿ ಹಾಲು ವ್ಯಾಪಾರ ಮಾಡ್ತೀವಿ. ನಮ್ಮ ಯಜಮಾನ್ರು ಮಗ ಮನೆಗೆ ತಗೊಂಡೋಗಿ ₹1 ಒಂದೊಂದು ಲೀಟರ್ ಹಾಲು ಹಾಕ್ಬಿಟ್ಟು ಬರ್ತಾರೆ. ಅಷ್ಟೇ ನಮ್ದು ಜೀವನ. ನಾವು ಅರ್ಕಾಸು ಉಳಿಸಿ ಏನೋ ಒಂದ್ ಜಾಗ ಬೇಕು ಮನೆ ಕಟ್ಕೊಳ್ಳೋಣ ಅಂತ ನಾವು ತಗೊಂಡು ಒಡವೆನೂ ಇಲ್ಲ ಸರ್, ಇದು ಉಮ್ಮಗೋಳ್ ಚೈನ್ ಹಾಕೊಂಡಿದೀನಿ ನಾನು. 3 ಮಕ್ಳು ಮದ್ವೆ ಮಾಡ್ದ. ಅವಾಗ ಎಲ್ಲಿ ಕಟ್ಟಕ್ಕಾಗುತ್ತೆ? ಅವಾಗ ಯಾರು ಹೇಳಿದ್ರು ಮನೆ ಕಟ್ಕೊಳ್ಳಿ, ನಮ್ಮ ಹತ್ರ ದುಡ್ಡಿಲ್ಲ. ಎಷ್ಟು ಹೊಟ್ಟೆ ಉರಿತು, ಎಷ್ಟೋ ಸಲ ಕಣ್ಣೀರು ಹಾಕೊಂಡು ಹೋಗ್ಬಿಟ್ಟಿದೀನಿ ನಾನು, ಎಷ್ಟೋ ಸಲ ಕಣ್ಣೀರು ಹಾಕ್ಬಿಟ್ಟಿದೀನಿ. ನಿದ್ದೆ ಮಾಡಿಲ್ಲ, ರಾತ್ರಿ ಹೊತ್ತೆಲ್ಲ ಹತ್ಕೊಂಡು ಕೂತಿದೀನಿ. ಅಮ್ಮ ನಮಸ್ತೆ, ನೀವು ಯಾವಾಗ ಸೈಟ್ ತಗೊಂಡಿದ್ದು? ನಾವು 4 ವರ್ಷ ಆಯ್ತು ಸರ್. ನೀವು 4 ವರ್ಷ ಆಯ್ತು. ಅಂದ್ರೆ ನೀವು ಏನ್ ಕೆಲಸ ಮಾಡ್ತಾ ಇದ್ರಿ? ಏನು ಇಲ್ಲ ಸರ್, ನಮ್ಮ ಮಗ ಒಬ್ರು ಬೇರೆ ಇದ್ದಾರೆ, ನಾವಿಬ್ರು. ನಮ್ಮ ಮಗ ನಮ್ಮ ಯಜಮಾನ್ರು ಪೋಸ್ಟ್ ಆಫೀಸ್ ಅಲ್ಲಿ ಇದ್ರು, ರಿಟೈರ್ಡ್ ಆಗಿದ್ದಾರೆ ಸರ್. ಆ ಪೆನ್ಷನ್ ಅಲ್ಲೇ ಜೀವನ ಮಾಡ್ತಾ ಇದ್ವಿ. ಈಗ ಇಲ್ಲಿ ಮನೆ ಕಟ್ಕೊಂಡಿದ್ದೀರಾ? ಹೌದು ಸರ್. ಇಲ್ಲಿ ಮನೆ ಕಟ್ಕೊಂಡಿದ್ದೀರಾ? ಹೌದು ಸರ್, ಕಟ್ಕೊಂಡಿದ್ವಿ ಸರ್. ಓಕೆ, ನೋಡಿ ಸ್ನೇಹಿತರೆ, ಆಕ್ಚುಲಿ ರೆವಿನ್ಯೂ ಸೈಟ್ ಅಲ್ಲಿ ಇಲ್ಲಿ ಇನ್ನೂ ವ್ಯವಸ್ಥೆ ಅಷ್ಟಿಲ್ಲ. ನೀರಿನ ವ್ಯವಸ್ಥೆ ಆಗ್ಬೋದು, ಕರೆಂಟ್ ವ್ಯವಸ್ಥೆ ಅಷ್ಟು ತುಂಬಾ ಅನುಕೂಲ ಇಲ್ಲ. ಬಟ್ ಆದ್ರೂ ಕಷ್ಟಪಟ್ಟು ತನ್ನ ಜಾಗದಲ್ಲಿ ನಾವು ವಾಸ ಮಾಡೋಣ ಅಂತ ಕಷ್ಟಪಟ್ಟು ಮನೆ ಕಟ್ಕೊಂಡಿದ್ದಾರೆ. ಸೊ ಈಗ ಮನೆ ಕಟ್ಕೊಂಡಾಗ ಈ ಮೊದಲೆಲ್ಲ ಇದೇ ರೋಡ್ ಓಡಾಡ್ತಾ ಇದ್ದಾರೆ. ರೋಡ್ ಸರ್ ಇದ್ದಿದ್ದು, ರೋಡ್ ಇದ್ಮೇಲೆ ಯಾವಾಗ ಬಂದು ಕ್ಲೋಸ್ ಮಾಡಿದ್ರು ಈ ರೋಡ್? ನಾವ್ ಮನೆ ಕಟ್ಟಿದ್ಮೇಲೆ ಸರ್ ಕ್ಲೋಸ್ ಮಾಡಿದ್ರು ಸರ್. ಅರ್ಧ ರೋಡ್ ಹಾಕಿದ್ರು, ಮೂರ್ತಿ ಬಂದ ಅರ್ಧ ರೋಡ್ಗೆ ಇದಾಕ್ದ. ಕೇಳಿದ್ವಿ ಸರ್ ಹಿಂಗ ಅಡ್ಡ ಹಾಕಿದ್ರೆ ಹೆಂಗ್ ಸರ್? ಇಲ್ಲ, ಏನಾನ ವ್ಯವಸ್ಥೆ ಮಾಡೋಣಮ್ಮ ಅಂತಂದ್ರು ಅಷ್ಟೇ. ಆಮೇಲೆ ಈ ರಾಮಮೂರ್ತಿ ಅವ್ರು ಹಾಕಿದ್ಮೇಲೆ ಇವ್ರು ಶ್ರೀನಿವಾಸ್ ಅವರು ಆ ಕಡೆ ಇದ್ದವ್ರು ಈ ಕಡೆ ಬಂದು ಈ ಸೈಡ್ಗಳೆಲ್ಲ ಇದ್ ಮಾಡಿ ಇದ್ದಿದ್ದು ರೋಡ್ ಮುಚ್ಚಾಕ್ಬಿಟ್ರು ಸರ್, ಮಣ್ಣು ಬಿಟ್ಬಿಟ್ರು. ಅಲ್ಲ, ಈಗ ನಮಗೆ ಓಡಾಡಕ್ ರೋಡ್ ಬೇಕು ಅಂತ ಕೇಳಿರೋ ನೀವು? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಸರ್. ಅವ್ರು ಹೇಳಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ರಸ್ತೆ ಮಾಡ್ಕೊಡ್ರಿ, ಮನೆ ಇದೆ, ಅವ್ರು ವಯಸ್ಸಾದ ಇದ್ದಾರೆ, ಫಸ್ಟ್ ರಸ್ತೆ ಮಾಡ್ಕೊಡ್ರಿ ಅಂದ್ರೆ ಆಯ್ತು ಅಂತ ಅವ್ರ ಎದುರುಗಡೆ ಹೇಳ್ಬಿಟ್ಟು ಬಂದು ಮಣ್ಣು ತೆಗಿದ್ದೀರಾ ಸೈಡಲ್ಲಿ ಮಾಡ್ಕೊಟ್ಬಿಟ್ಟ. ಆ ಸೈಡಲ್ಲಿ ಸೈಡ್ಗಳೆಲ್ಲ ಗಲಾಟೆ.
ನಮ್ದ್ರಲ್ಲಿ ಓಡಾಡ್ಬೇಡಿ ಕಸ ತಂದು ಅಡ್ಡ ಹಾಕೋದು. ಕೇಳಿದ್ರೆ ಪೊಲೀಸ್ ಸ್ಟೇಷನ್ ಹತ್ರ ಹೋದ್ರೆ ಏನನ್ನ ಮಾಡ್ಕೊಳ್ರಿ ನಿಮ್ ಇಷ್ಟ ಅಂತಾರೆ ಇವಾಗ. ಅಲ್ಲ ಈಗ ನೀವು ಆಕ್ಚುಲಿ ಓಡಾಡಕ್ ಒಬ್ಬ ಮನುಷ್ಯ ಮೂಲಭೂತ ಹಕ್ಕು ಓಡಾಡಕ್ ಬೇಕೇ, ನೀವು ಜಾಗ ಬೇಕೇ ಬೇಕು. ಈಗ ನೀರ್ ಬೇಕು, ಕರೆಂಟ್ ಬೇಕು, ಅದ್ರ ಜೊತೆಗೆ ಓಡಾಡೋ ರಸ್ತೆನ ಯಾರು ಸ್ವಂತ ಜಾಗ ಆದ್ರೂ ಆಕ್ಚುಲಿ ಕೊಡ್ಬೇಕು ಸರ್ಕಾರ ಪ್ರಕಾರ. ಈಗ ಇದು ಮುಂಚೆ ರಸ್ತೆ ಇದ್ದದನ್ನ ಇವಾಗ ಮುಚ್ಚಾಕಿದ್ದಾರೆ. ಸೊ ನೀವು ಕೇಳುವಾಗ ಅವ್ರು ಏನ್ ಹೇಳಿದ್ರು? ನಮಗೆ ರೋಡ್ ಬೇಕು ಅಂದಾಗ ಏನಂದ್ರು? ಅದು ನಾವು ಕುಂಟೆ ಲೆಕ್ಕ ತಗೊಂಡಿರೋದು. ನೀವು ಸೈಟ್ ಕೊಟ್ರಲ್ಲ ನಿಮ್ಗೆ, ಅವ್ರನ್ನ ಕೇಳ್ರಿ. ನಾವು ಸೈಟ್ ಜಾಗ ಬಿಡ್ತೀವಿ ಅಂತ ಹೇಳಿಲ್ಲ, ನಾವು ಕೇಳಿದ್ವಿ ಸರ್, ರಸ್ತೆ ಇತ್ತು ನಾವು ನೋಡ್ ತಗೊಂಡ್ವಿ, ನೀವು ನಮ್ಮನ್ ಕೇಳಿ ತಗೊಂಡ್ರ ಸರ್ ನೀವು ಅಂತ ಕೇಳ್ದೆ ನಾನು. ನೀವು ತಗೊಂಡೋವಾಗ ಹಿಂದೆ ಕಡೆ ಮನೆ ಇದೆ, ಸೈಟ್ಗಳವೆ ಅಂತ ನೋಡಿ ತಗೊಂಡ್ಬೇಕಾಗಿತ್ತು ಸರ್. ನೀವ್ ಬಂದ್ ಹೆಂಗ್ ಸರ್ ತಗೊಂಡ್ರಿ? ಇಲ್ಲಿ ನಮ್ಗೆಲ್ಲ ಅಡ್ಡ ಹಾಕ್ಬಿಟ್ರೆ ನಾವೆಲ್ಲ ಸರ್ ಓಡಾಡ್ಬೇಕು? ಎಲ್ಲ ನಾವು ಓಡಾಡ್ಕೊಳ್ರಿ, ನಿಮ್ ಇಷ್ಟ ಅಂತಾರೆ. ಪೊಲೀಸ್ ಸರ್ಕಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಅವ್ರು ಬಂದು ಹೇಳ್ರಿ, ಅವ್ರಿಗೆ ಜಾಗ ಬಿಟ್ಕೊಡ್ರಿ, ಅವ್ರಿಗೆ ರೋಡ್ ಮಾಡ್ರಿ ಅಂತ ಹೇಳ್ತಾರೆ. ಅಂತಾರೆ, ಮಾಡಲ್ಲ ಸರ್. ಅಲ್ಲ ಈಗ ಆಕ್ಚುಲಿ ಇದು ಭೂಮಿ ವಿಷಯದಿಂದ ಪೊಲೀಸ್ನವ್ರು ಅಷ್ಟು ಇಂಟರ್ಫಿಯರ್ ಆಗಲ್ಲ. ಬಟ್ ಏನಂದ್ರೆ ಈಗ ನಿಮ್ಗೆ ರೋಡ್ ಬೇಕೇ ಬೇಕು, ನಮ್ ರೋಡ್ ನೀವ್ ಯಾಕೆ ಹಾಕ್ತೀರಾ ಅಂತ ನೀವು ಕೇಳಿಲ್ವಾ? ಇಷ್ಟ ಬೇಕು ಅವ್ರ ಮನೆ ಹತ್ರಕ್ಕೂ 2 ಸಾರಿ ಹೋಗಿದ್ರು ಸರ್. ಅಲ್ಲ ಇವ್ರು ಕೇಳಿಲ್ವಾ? ಕೇಳಿವ್ ಸರ್, ಕೇಳಿದ್ರು ನಮ್ಮಲ್ಲೇನೆ ಗಲಾಟೆಗೆ ಬರ್ತಾರೆ ಸರ್. ಅಲ್ಲ ಈಗ ನಮ್ಗೆ ರೋಡ್ ಬೇಕು ಅಂತ ನೀವು ಕೇಳ್ಬೇಕು, ನಿಮಗೆ ಬೇಕಲ್ವಾ? ಖಾಲಿ ಮಾಡ್ರಿ, ನೀವು ಬೇರೆ ಕಡೆ ಜಾಗ ಕೊಡ್ತೀವಿ ಅಂತಾರೆ. ಬೇರೆ ಕಡೆ ಅವ್ರ ಜಾಗ ಕೊಡ್ತಾರಂತೆ. ಅವ್ರ ಗೌರ್ಮೆಂಟ್ ಇವರು ಸೈಟ್ಗಳವ್ರು ಎಲ್ಲ ಹೋಗಿ ಅವ್ರನ್ನ ಮಾತಾಡ್ಬೇಕಂತೆ, ನಾವ್ ಹೇಳ್ಬೇಕಂತೆ ಸೈಟ್ಗಳವ್ರಿಗೆಲ್ಲ. ಅವ್ರಿಗೆ ಹೋಗಿ ಶ್ರೀನಿವಾಸನ್ ಮಾತಾಡಿ ಅವ್ರಿಗೇನೋ ನಿಮ್ಗೆ ಕೊಡ್ತಾರಂತೆ ಅಂತ, ನಮಗೂ ಬೇರೆ ಕಡೆ ಮನೆ ಮಾಡ್ಕೊಡ್ತೀನಿ ಬನ್ರಿ ಅಂತ ಕರೆದ್ರು ಸರ್. ಯಾರು ಶ್ರೀನಿವಾಸ್ ಅಂದ್ರೆ ಏನವ್ರು? ಯಾರು? ಇದೇ ಸರ್, ಇಲ್ಲಿ ಬಂದು ಪಂಚಮಿ ಶ್ರೀನಿವಾಸ್ ಅಂತ ಸರ್. ನಿಮ್ ಇಷ್ಟ, ಯಾಕಿಂತ ಜಾಗದಲ್ಲಿ ಇದ್ರಿ ನೀವು? ಯಾರು ಇಲ್ಲ, ಇಬ್ರೇ ಇದ್ದೀರಿ, ಬನ್ರಿ ಬೇರೆ ಕಡೆ, ನೀವು ಊರಾಗ ಬಂದ್ಬಿಡ್ರಿ ನೀವು ಅಂತ ಅಂತಾರೆ. ಅಲ್ಲ ಮೇಡಮ್, ಈಗ ಮನೆ ಬೇರೆ ಕಡೆ ಕೊಡ್ತೀನಿ ಅನ್ನಕ್ಕೆ ಇಲ್ಲ, ಸರ್ಕಾರದವರು ಬೇರೆ ಕಡೆ ಇದು ಅಲಾಟ್ ಮಾಡ್ಬೇಕು ಅಂದ್ರೆ ಈ ಜಾಗನ. ಸೊ ಅವ್ರು ಹೆಂಗ್ ಬೇರೆ ಕಡೆ ಕೊಡ್ತಾರೆ? ಬೇರೆ ಕಡೆ ಇದು ನಮಗ್ ಬಿಟ್ಕೊಡ್ರಿ, ನಾವು ಬೇರೆ ಕಡೆ ನಿಮಗ್ ಕೊಡ್ತೀವಿ ಜಾಗ ಅಂತ ಹೇಳ್ತಾರೆ. ಇದನ್ನ ಅವ್ರಿಗೆ ಇಂಡೈರೆಕ್ಟ್ಲಿ ಅವ್ರು ಕೇಳ್ತಾವ್ರೆ. ಬೇಕಂತೆ ಸೈಟ್ಗಳವ್ರಿಗೆಲ್ಲ ಹೇಳ್ಬೇಕಂತೆ ನಾವು, ಬನ್ರಿ ನೀವು, ಅವ್ರು ಶ್ರೀನಿವಾಸ್ ಅವ್ರು ಕರೀತಾರೆ, 2,000 ಕೊಡ್ತಾರಂತೆ, ಬಿಟ್ಕೊಡ್ರಿ ಜಾಗ ಅಂತ ಹೇಳ್ಬೇಕು ಅವ್ರಿಗೆ ಅಂತ. ಇಲ್ಲಿ ಕಪ್ಪಾಗಿದ್ ಬಿಟ್ಟಿದ್ರು ಸರ್ ಒಂದ್ಸಾರಿ. ಇಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ ಎಷ್ಟಿದೆ ಇಲ್ಲಿ? ಅಲ್ಲ ಇಲ್ಲಿ 1 ಸ್ಕ್ವೇರ್ ಫೀಟ್ ಜಾಗ ಸರ್, ಈಗ ಸದ್ಯಕ್ಕೆ ಯಾರು ಅವ್ರೇನ್ ಹೇಳೋದು, ನೀವು ವೆಂಕಟರಾಜ್ನ ಕೇಳ್ರಿ, ಅವ್ರ ಹತ್ರಕ್ ಹೋಗ್ರಿ, ಇದು ನಮಗ್ ಬಂದಿರೋದು ನಾವ್ ತಗೊಂಡಿದೀನಿ ಕುಂಟೆ ಲೆಕ್ಕದಲ್ಲಿ ಅಂತ ಹೇಳೋದು. ನಾವು ನಮ್ ಸೈಟು ನಾವ್ಯಾಕ್ ಬಿಡೋಣ ಅಂತ ನಾವು ಹೋರಾಟ ಮಾಡ್ತಾ ಇದೀವಿ. ಸರ್ ನಮಸ್ತೆ, ನೀವು ಸೈಟ್ ಓನರಾ? ಹೌದು ಸರ್. ಈಗ ನಾನು ಸೈಟ್ ನಂಬರ್ 76 ಅಲ್ಲಿ ತಗೊಂಡಿದ್ದೀನಿ. 2007-8 ಸೆಂಟರ್ ಪೀರಿಯಡ್ ಅಲ್ಲಿ ತಗೊಂಡಿದ್ದೀವಿ. ನಾನು ನನ್ನ ಮಿಸಸ್ ಕಲ್ತು. ಆ ಟೈಮಲ್ಲಿ ಲೇಔಟ್ ಫಾರ್ಮೇಶನ್ ಆಗಿತ್ತು, ರೋಡ್ ಇತ್ತು, ಎಲ್ಲ ಚೆನ್ನಾಗಿತ್ತು. ಬಟ್ ಸದ್ಯಕ್ಕೆ ನಾವೊಂದು ಅಜ್ಜಿಯವರು ಮನೆ ಕಟ್ಕೊಂಡ್ಮೇಲೆ ಬರ್ತಾ ಇದ್ದವಾಗ ನೋಡುವಾಗ ಅವರು ಕೇಳಿದಾಗ ನಮ್ಗೆ ಗೊತ್ತಾಯ್ತು. ಅವಾಗಿಂದ ನಾವು ಅಸೋಸಿಯೇಷನ್ ಫಾರ್ಮ್ ಆಗಿ ಎಲ್ಲರೂ ಒಗ್ಗಟ್ಟಾಗಿ ಗ್ರೂಪ್ ಮಾಡ್ಕೊಂಡು ಎಲ್ಲರೂ ಹೋರಾಡ್ತಾ ಇದೀವಿ ಈಗ. ಅಲ್ಲ ಇವಾಗ ನೀವು ಕೇಳಿದಾಗ ನಿಮ್ಗೆ ಏನಂತ ರೆಸ್ಪಾಂಡ್ ಮಾಡ್ತಾರೆ? ಯಾಕಂದ್ರೆ ಒಬ್ಬರಲ್ಲ ಕೇಳ್ತಾ ಇರೋದು, ಯಾಕೆ 106 ಸೈಟ್ಗಳಿದೆ, 190 ಎಷ್ಟು ಹೇಳಿದ್ರಿ. ನಮ್ಗೆ ಯಾರು ಡೈರೆಕ್ಟ್ ಬಂದು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ, ಯಾಕಂದ್ರೆ ನಮ್ ಕಾಂಟ್ಯಾಕ್ಟ್ಸ್ ಅವ್ರ ಕಡೆ ಯಾರು ಕಡೆ ಇಲ್ಲ. ಇದ್ದಿದ್ದು ಕಾಂಟ್ಯಾಕ್ಟ್ಸ್ ತಗೊಂಡು ಅವರು ಎಲ್ಲರನ್ನ ಇದು ಮಾಡ್ತಾ ಇದಾರೆ, ಎದುರಿಸ್ತಾ ಇದಾರೆ. ಇಲ್ಲಿ ಸ್ಕ್ವೇರ್ ಫೀಟ್ ರೇಟ್ ಎಷ್ಟಿದೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ, ನಿಮ್ಗೆ ಐಡಿಯಾ ಇಲ್ಲ? ನಮ್ಗೆ ಐಡಿಯಾ ಇಲ್ಲ. ಈಗ ನಿಮ್ಗೂ ರೋಡ್ ಇಲ್ಲ? ನಮಗೂ ರೋಡ್ ಇಲ್ಲ ಸರ್. ಕೇಳಿದ್ರೆ ಏನಂತಾರೆ? ಹೈವೇ ರೋಡ್ ಇಂದ 2ನೇ ಸೈಟ್ ಸರ್. ನಿಮ್ದು ಆ ಕಡೆನೇ ಇದೆಯಾ? ಇಲ್ಲ, ಈ ರೋಡ್ಗೆ ಇದೆ ಸರ್. ಈಗ ನಿಮ್ಗೂ ರೋಡ್ ಕೊಡ್ತಾ ಇದ್ದಾರೆ? ಇಲ್ಲ ಸರ್, ನಮ್ದು ಕಾಂಪೌಂಡ್ ಎಲ್ಲ ಹಾಕಿತ್ತು ಮುಂಚೆ, ಅದೆಲ್ಲ ಬಂದು ಹೊಡೆದಾಕಿ ಎಲ್ಲ ಹಾಳು ಮಾಡಿದ್ದಾರೆ. ಆಮೇಲೆ ರೋಡ್ ಇತ್ತು, 30 ಅಡಿ ರೋಡ್ ಇತ್ತು. ನಮ್ಕಿಂತ ಮುಂಚೆ ನರಸಿಂಹಲ ಬಾಬು ಅಂದ್ಬಿಟ್ಟು 2005-6 ಅವ್ರು ಪರ್ಚೇಸ್ ಮಾಡಿರೋದು ವೆಂಕಟರಾಜುವಿಂದ. ನಾವು ಅವ್ರ ಹತ್ರದಿಂದ ನಾವು ಪರ್ಚೇಸ್ ಮಾಡಿರೋದು 2012ರಲ್ಲಿ. ಅವಾಗಲೂ ರೋಡ್ ಇತ್ತು. ಆಮೇಲೆ ಆಪೋಸಿಟ್ ಶ್ರೀನಿವಾಸ್ದು ಜಾಗ 13 ಕುಂಟೆ ಅಂದ್ಬಿಟ್ಟು ಅವನಿಗೆ ಈಸ್ಟ್ಗೆ ರೋಡ್ ತೋರಿಸಿದ್ದಾರೆ. ಇದೇ 30 ಅಡಿ ರೋಡ್ಗೆ ಈಸ್ಟ್ಗೆ ರೋಡ್ ತೋರಿಸಿದ್ದಾರೆ, ನಮ್ಮ ಸೈಟ್ಗೆ ವೆಸ್ಟ್ಗೆ ರೋಡ್ ತೋರಿಸಿದ್ದಾರೆ. ಈಗ ಅವನೇನ್ ಮಾಡ್ತಾನೆ, ರೋಡ್ಗೆಲ್ಲ ಒತ್ತುವರಿ ಹೋಗಿದೆ. ಅವ್ ಜಾಗ ರಾಮಮೂರ್ತಿ ಜಾಗ, ಶ್ರೀನಿವಾಸ ಜಾಗ ಎಲ್ಲ ರೋಡ್ಗೆ ಹೋಗಿದೆ. ಫಸ್ಟ್ ಹೈವೇ ರೋಡ್ ರಜರ್ಕೋಟೆ ರೋಡ್ ಬಂದು ಬರೀ 20 ಅಡಿ ರೋಡ್ ಇತ್ತು. ಈಗ 120 ಅಡಿ ರೋಡ್ ಆಗಿದೆ. ಈಗ ಅದು ಅವ್ನ ಜಾಗ. ನೀವು ರೋಡ್ ನ ಬಿಡಿ ಅಂದ್ರೆ ಅವ್ರು ನಿಮ್ಗೆ ಏನ್ ಹೇಳ್ತಾರೆ? ನಿಮ್ಮ ಅಪ್ಪನ ಏನಾಯ್ತಾ ಇಲ್ಲಿ, ಕೊಟ್ಟನೆ ಅವನು, ನಿಂದೇನಾಯ್ತಾ ಇಲ್ಲಿ, ನಾವ್ ಇದೇ ಊರ್ನವ್ರು, ಇದೇ ತಳಬಂದ್ರೂರು. ಅಂದ್ರೆ ಊರ್ನವ್ರಾದ್ರೆ ಅವ್ರು ಇಷ್ಟ ಬಂದ ಮಾಡ್ಬೋದು ಅಂತ. ನೀನ್ ಯಾವನೋ, ನಿನ್ ಕೊಟ್ಟ ಯಾವನ ಬಳಿ ಮಗ, ಅವ್ನ್ ತಕೋ ಅಂತ ಅವ್ನ್ ಕೊಟ್ಟವನೇ ಎಲ್ಲ ಹೋಗವನೆ. ನಾವು ಅವ್ನ್ ಕೊಟ್ಟಾಲ 22 ವರ್ಷ 23 ವರ್ಷ ಯಾರು ಅವ್ರು ಸಿಗ್ತಾರಿಲ್ಲ. ಯಾರು ಕೊಟ್ಟರು ಅವರು ಸಿಗ್ತಾನೆ. ನಾವು ಆಲೆ ಕೊಟ್ಟು 20 ವರ್ಷ ಆಯ್ತವ, ರೋಡ್ ಇತ್ತು, ಈಗ ನಾನೇ ಮಾಡ್ಲಿ ಅಂತ ಅವನಂತಾನೆ. ರೋಡ್ ಇತ್ತೋ ಇಲ್ವಾ ನಿಮ್ ಕೊಟ್ಟಾಗ? ನಿಮ್ ಕೊಟ್ಟಿದ್ದು ನಾನು 2012ರಲ್ಲಿ 2006ರಲ್ಲಿ ನಾವು ಕೊಟ್ಟಿದ್ದು ರೋಡ್ ಇತ್ತಲ್ವಾ. ಈಗ 3 ವರ್ಷದಲ್ಲಿ ಅವ್ರ ಪಕ್ಕದಿಂದ ಬಂದು ನಾನೇ ಮಾಡ್ಲಿ, ನೀನ್ ಮನೆ ಕಟ್ಕೋಬೇಕಾಯ್ತು, ರೆವಿನ್ಯೂ ಸೈಟ್ ಇದ್ರು ಮನೆ ಕಟ್ಕೋಬೇಕು ಅವನಂತಾನೆ. ನಮ್ಮ ಹತ್ರ ಬಂಡವಾಳ ಇಲ್ಲ ಸಾಕು ಮನೆ ಕಟ್ಟಕ್ಕೆ. ಸೈಟ್ ತಗೊಂಡಿದ್ದೆ 10 ವರ್ಷ ಗಂಟೆ ಸಾಲ ತೀರ್ಸಿದೀವಿ ನಾವು. ತಗೊಂಡಿದ್ದೆ ಅವಾಗ ಕಷ್ಟದಲ್ಲಿ ಫೈನಾನ್ಸು ಸಾಲ ಹಿಂಗೆ ಏನಾರಪ್ಪ ಫ್ರೆಂಡ್ಶಿಪ್ ಹತ್ರ ಎಲ್ಲ ಈಸ್ಕೊಂಡು ಏನೋ ಮಾಡಿ ತಗೊಂಡ್ವಿ. ಒಂದು ಜಾಗ ಬೇಕು ಬೆಂಗಳೂರಲ್ಲಿ ಅಂತ. ನನಗೆ 3 ಜನ ಮಕ್ಕಳು, ನಾವು ಅವ್ರನ್ನ ಓದಿಸ್ಕೊಂಡು ಮದುವೆ ಮಾಡ್ಕೊಂಡು
ಮನೆ ನಾವು ₹1 ಮೂರ್ ಫ್ಲೋರ್ ಬಿಲ್ಡಿಂಗ್ ಹತ್ತೀನಿ, ₹1 ಕಮಿಷನ್ ಹಾಲ್ ನೀವು ಹಾಲ್ ಮಾರೋದಾ? ಮಾರೋದು. ನಾವು ನಮ್ಮ ಹೆಂಗಸರು ಯಶೋದಮ್ಮ ಅಂತ, ನಾವು ₹1 ಕಮಿಷನ್ಗೆ 3 ಫ್ಲೋರ್ ಹಾಲ್ ಹತ್ತಿ ಅವ್ರ ಮನೆ ಹೊಲಿದ ಅಂತ ಜೀವನದ ಕಷ್ಟ ಇವರು ನನ್ನ ಸೈಟ್ ನ ದೌರ್ಜನ್ಯ ಮೇಲೆ ಕಿತ್ಕೊಳ್ಳಕ್ಕೆ ಇದ್ ಮಾಡ್ತಿದ್ರೆ. ದಯವಿಟ್ಟು ನೀವು ಮಾಧ್ಯಮದವರಿಗೆ ಕೈ ಮುಗಿದು ಕೇಳ್ಕೊತೀನಿ, ನಮ್ಗೆ ನ್ಯಾಯ ಪಡಿಸ್ಬೇಕು, ನಮ್ಮ ಸೈಟ್ ಉಳಿಸ್ಕೊಳ್ಬೇಕು ಅಂತ ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋದಾಯ್ತು. ಕೇಳೋದಕ್ಕೆ ಅಂತಂದ್ರೆ ಅವ್ರು ಸಿಗಲ್ಲ ಕೈಗೆ. ಕೇಳಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ನಾವು ರೋಡ್ ಮಾಡಿಸ್ತೀರಿ ಎಲ್ಲ ಬಿಡ್ತೀರಿ ಅಂತ ಹೇಳ್ತಾರೆ. ಬಟ್ ನೆಕ್ಸ್ಟ್ ದಿನಾನೇ ಬಂದು ಕಾಂಪೌಂಡ್ ಹಾಕಿದ್ರು. ಏನು ಕಾಂಪೌಂಡ್ ಹಾಕಿದಾಗ ನೀವು ಕೇಳಿಲ್ಲ ಅವ್ರನ್ನ? ಏನ್ ಕೇಳೋಣ, ದೌರ್ಜನ್ಯ. 100 ಜನ ಬಂದಿರೋ ಒಂದಿನ ಮೊನ್ನೆ ಅಲ್ಲ ಸರ್, ಈಗ ನೀವು 150 ಜನ ಇದ್ದೀರಾ, 150 ಜನ ಅನ್ನೋದಕ್ಕಿಂತಲೂ ರಾತ್ರಿ 10 ಗಂಟೆ ಆದ್ಮೇಲೆ ಬರ್ತಾರೆ ಅವರು ಕಾಂಪೌಂಡ್ ಹಾಕೋದಕ್ಕೆ. 100 ಜನ ಬರ್ತಾರೆ. ಓಕೆ, 100 ಜನ ಸೇರ್ಕೊಂಡು 10 ಜನ ನಾವಿದ್ದಾಗ 10 ಜನ ನಾವಿದ್ದಾಗ ಏನ್ ಮಾಡೋದಕ್ಕಾಗುತ್ತೆ? ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೋರಾಟ ಮಾಡಕ್ಕಾಗಲ್ಲ. ಹೌದು. ಸೊ ಆ ತರ ಇದೆ ಸಿಚುವೇಶನ್ ಈಗ. ಯಾರು ತುಂಬಾ ಪ್ರಭಾವಿಗಳು ಸರ್? ಯಾಕಂದ್ರೆ 150 ಸೈಟ್ ಓನರ್ಗಳನ್ನ ಎದುರಿಸ್ತಾರೆ ಅಂದ್ರೆ ಅವ್ರು ಎಷ್ಟು ಪ್ರಭಾವಿ ಇರ್ಬೋದು? ಅವಿ ಅಂತಂದ್ರೆ ಇದೇ ಬೆನ್ನಿಂದ ಸುಮಾರು ಜನ ಇದಾರೆ, ಅವ್ರಿಗೆ ಬೆಂಬಲ ಜಾಸ್ತಿ ಇದೆ ಇರೋದ್ರಿಂದ. ಏನೇ ಬೆಂಬಲ ಇದ್ರು ಕಾನೂನು ಒಂದೇ ಅಲ್ವಾ ಎಲ್ಲರಿಗೂ? ಕಾನೂನು ಕೈಯಲ್ಲಿ ಇಟ್ಕೊಂತೀನಿ ಅನ್ಕೊಂತಾರ ಅವರು. ಆತರ ಇದೆ. ಅದು ಸುಳ್ಳು ಸರ್. ಯಾರು ಕಾನೂನು ಈಗ ನೋಡಿರ್ಬೋದು ಈ ಸಿಚುವೇಶನ್. ಅಧಿಕಾರಿಗಳು ಅವ್ರ ಜೊತೆ ಇದ್ದಾಗ ಎಲ್ಲ ಮಾಡ್ಬೋದು ಅನ್ನೋ ಧೈರ್ಯ ಇರುತ್ತೆ ಅವ್ರಿಗೆ. ಅದೇ ಆಗಿರೋದು ಅವ್ರಿಗೆ. ನಾವ್ ಇವಾಗ ಹೋಗಿ ADLR ಹೋದ್ರೆ ನಮ್ದು ಫೈಲ್ ರಿಜೆಕ್ಟ್ ಮಾಡ್ತಾರೆ ಅವರು, DDLR ಹೋದ್ರೆ ಫೈಲ್ ರಿಜೆಕ್ಟ್ ಮಾಡ್ತಾರೆ. ಆತರ ಇರೋವಾಗ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಆತರ ಆಗಿದೆ. ಓಕೆ ಸರ್, ಆದಷ್ಟು ಬೇಗ ನಿಮ್ಗೆ ಒಳ್ಳೇದಾಗ್ಲಿ. ಈಗ ನಿಮ್ ಪರ ಲಾಯರ್ ಪುಟ್ಟೇಗೌಡರು ಇದಾರೆ. ಓಕೆ ಸ್ನೇಹಿತರೆ, ನೋಡೋದಲ್ಲ, ಈಗ ಒಂದು ಜಮೀನು ತಗೊಳ್ಳೋದು ಅಂದ್ರೆ ಒಂದು ಜಮೀನಲ್ಲ, ಒಂದು ಸೈಟ್ ನ ತಗೋಬೇಕು. 30-40 ಆಗಿರ್ಬೋದು, ಅಥವಾ 30-20 ಆಗಿರ್ಬೋದು, ಅಥವಾ 15-40 ಆಗಿರ್ಬೋದು. ಒಂದು ಸೈಟ್ ತಗೋಬೇಕು ಅಂತಂದ್ರೆ ನೀವು ನೋಡಿದ್ವಿ, ಕೆಲವರು ಹಾಲ್ ಹಾಕಿ ಸೈಟ್ ತಗೊಂಡಿದ್ದಾರೆ. ಇನ್ ಕೆಲವರು ಯಾವ್ದೋ ಒಂದು ಕೆಲಸ ಮಾಡ್ಕೊಂಡು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಸೈಟ್ ತಗೋಬಹುದು. ಅವ್ರು ಒಳ್ಳೆ ಬಟ್ಟೆ ಹಾಕೋಬಹುದು, ಬಟ್ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಸೊ ಪ್ರತಿಯೊಬ್ರು ಕಷ್ಟಪಟ್ಟೆ ಸೈಟ್ ತಗೊಳ್ಳೋದು. ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತೂ ಬೆಂಗಳೂರಿನಲ್ಲಿ ಒಂದು ಸೈಟ್ ತಗೊಳ್ಳೇಬೇಕು ಅಂತ ಯಾರು ಹೋರಾಟ ಮಾಡ್ತಾರೋ ಅವರು ಪ್ರತಿಯೊಬ್ರು ಕಷ್ಟಪಟ್ಟು ಬೆವರು ಸುರಿಸಿ ಲೋನ್ ಹಾಕ್ಸಿ, ಆ ಲೋನ್ ತೀರಿಸಿ ಬಡ್ಡಿ ಕಟ್ಟಿ ಈ ರೀತಿನೇ ಕಷ್ಟಪಟ್ಟು ಸೈಟ್ ತಗೊಳ್ಳೋದು. ಇವ್ರು ಏಕಾಏಕಿ ಬಂದು ನಿಮ್ಗೆ ರೋಡ್ ಕೊಡಲ್ಲ, ಅಥವಾ ರೋಡ್ ಕೊಡದೆ ಇಲ್ಲ, ನಿಮ್ ಸೈಟ್ ಬೇಡವಾ, ನಿಮಗೆ ಜಾಗ ಇಲ್ವಾ, ಮಾರ್ಬಿಟ್ಟು ಹೋಗಿ ಅಂದ್ರೆ ಎಷ್ಟೋ ಒಂದು ರೇಟ್ ಇರುತ್ತೆ ಅಂದಾಗ ಅದನ್ನ ಕಡಿಮೆ ರೇಟಿಗೆ ಮಾರ್ಬಿಟ್ಟು ಹೋಗಿ. ಸೊ ಈ ತರ ದೌರ್ಜನ್ಯ ಮಾಡೋದು ಬೆಂಗಳೂರಿನಲ್ಲಿ ಸರ್ವೇ ಸಾಮಾನ್ಯ ಆಗೋಗಿದೆ. ಸೊ ಇಂಥವ್ರ ವಿರುದ್ಧ ಹೋರಾಡಬೇಕು ಅಂತಂದ್ರೆ ಎಲ್ಲಿವರೆಗೂ ನೀವು ಹೋರಾಡಲ್ವೋ ಅಲ್ಲಿವರೆಗೂ ಇಂಥವ್ರು ಇದ್ದೇ ಇರ್ತಾರೆ. ನೀವು ಯಾವಾಗ ಹೋರಾಟ ಸ್ಟಾರ್ಟ್ ಮಾಡ್ತಿರೋ ಅವಾಗ ಅವರು ಹಿಂಜರಿತಾರೆ. ಸೊ ಎಲ್ಲರೂ ಅಷ್ಟೇ, ಪ್ರತಿಯೊಬ್ರು ನಿಮ್ಗೆ ಅನ್ಯಾಯ ಆದಾಗ ಹೋರಾಟ ಮಾಡೋದಷ್ಟೇ ಅಲ್ಲ, ಬೇರೆಯವ್ರಿಗೆ ಅನ್ಯಾಯ ಆದಾಗಲೂ ಸಪೋರ್ಟ್ ಮಾಡಿ, ಅವಾಗ ನಿಮ್ಗೆ ಅನ್ಯಾಯನೇ ಆಗಲ್ಲ. ಸೊ ಇದು ನನ್ನ ಉದ್ದೇಶ. ಯಾಕೆಂದ್ರೆ ಬೇರೆಯವ್ರಿಗೆ ಸಪೋರ್ಟ್ ಮಾಡಿದಾಗ ಅನ್ಯಾಯ ಮಾಡೋನು ಎದುರ್ಕೋತಾನೆ, ಅವಾಗ ನೆಕ್ಸ್ಟ್ ಅನ್ಯಾಯ ಮಾಡಕ್ ಹೋಗಲ್ಲ. ಸೊ ನನಗಲ್ಲ ಅಲ್ವಾ ಅನ್ಯಾಯ ಆಗ್ತಿರೋದು, ಯಾರಿಗೋ ಅಲ್ವಾ, ಬಿಡಿ ಅವ್ನ ಹೆಂಗೋ ಅನ್ಭವಿಸ್ಕೊಳ್ಳಿ ಅಂತ ಹೋದ್ರೆ ಒಂದೊಂದು ದಿನ ಒಬ್ಬ ಪ್ರಭಾವಿಗಳು ನಿಮ್ಮನ್ನ ಟಚ್ ಮಾಡಕ್ಕೂ ಬಿಡಲ್ಲ, ಆ ಲೆವೆಲ್ಗೆ ಬೆಳ್ಕೋತಾರೆ. ಸೊ ಬೆಳ್ಕೊಳ್ಳಿ, ಅವ್ರು ಕಷ್ಟಪಟ್ಟು ಬೆಳ್ಕೊಳ್ಳಿ, ಅದ್ರ ಬಗ್ಗೆ ನನ್ನ ಅಬ್ಜೆಕ್ಷನ್ ಇಲ್ಲ. ಬಟ್ ಯಾಕೆ ಕಷ್ಟಪಟ್ಟು ಬಡವರ ಜಮೀನನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾರೆ? ಸೊ ಇದು ತುಂಬಾ ನೋವಿನ ಸಂಗತಿ. ಸೊ ಆದಷ್ಟು ಬೇಗ ಇವರಿಗೆ ಒಳ್ಳೇದಾಗ್ಲಿ. ಆಕ್ಚುಲಿ ಈಗ ರೋಡ್ ಮಾಡ್ತಾ ಇದಾರೆ, ಈಗ ಮತ್ತೆ ಅಡಚಣೆ ಆಗದಂಗೆ ಕಾನೂನು ಪ್ರಕಾರ ಎಲ್ಲ ವ್ಯವಸ್ಥೆ ಇವ್ರ ಕಡೆನೇ ಇದೆ. ಈಗ ಲಾಯರ್ ಪುಟ್ಟೇಗೌಡರು ಹೇಳಿದಾಗೆ ಕಾನೂನು ಪ್ರಕಾರ ಎಲ್ಲ ನಮಗೆ ಡಾಕ್ಯುಮೆಂಟ್ಸ್ ಇದೆ ಅಂತಾರೆ. ಆದಷ್ಟು ಕಾನೂನು ಮುಖಾಂತರ ಏನು ಇದಿದೆಯೋ ಸೊ ಅದು ಅವ್ರಿಗೆ ಒಳ್ಳೇದಾಗ್ಲಿ, ಕಾನೂನು ಮುಖಾಂತರ ಅವ್ರಿಗೆ ಜಯ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದೆ.